ರಾಜಾಪುರದಲ್ಲಿ 90.2 ಲಕ್ಷದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಚಾಲನೆ. ಕಲಬುರಗಿ ನಗರದ ರಾಜಾಪುರ ವಾರ್ಡ್ ನಂಬರ್ 47ರಲ್ಲಿ ಒಟ್ಟು 90.2 ಲಕ್ಷ ವೆಚ್ಚದ 3 ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳಿಗೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. 2025-26ನೇ ಸಾಲಿನ ಕೆಕೆಆರ್ಡಿಬಿ ಯೋಜನೆ ಅಡಿ 20.2 ಲಕ್ಷ ವೆಚ್ಚದಲ್ಲಿ ಗ್ರಂಥಾಲಯ ನಿರ್ಮಾಣ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ. ಇದೇ ವೇಳೆ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆ ಅನುದಾನದಲ್ಲಿ 12 ಜ್ಯೋತಿರ್ಲಿಂಗ ದೇವಸ್ಥಾನದ ಸಮೀಪ 25 ಲಕ್ಷ ವೆಚ್ಚದಲ್ಲಿ ಸಮುದಾಯ ಭವನ ಹಾಗೂ 45 ಲಕ್ಷ ವೆಚ್ಚದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೂ ಚಾಲನೆ ನೀಡಲಾಯಿತು. ಈ ಕಾಮಗಾರಿಗಳು ಪೂರ್ಣಗೊಂಡ ಬಳಿಕ ರಾಜಾಪುರ ಭಾಗದ ಸಾರ್ವಜನಿಕರಿಗೆ ಶಿಕ್ಷಣ, ಸಾಮಾಜಿಕ ಹಾಗೂ ಸಮುದಾಯ ಚಟುವಟಿಕೆಗಳಿಗೆ ಅಗತ್ಯ ಮೂಲ ಸೌಕರ್ಯ ದೊರೆಯಲಿದ್ದು, ಸ್ಥಳೀಯರ ಬಹುಕಾಲದ ಬೇಡಿಕೆ ಈಡೇರಿಸುವ ನಿರೀಕ್ಷೆ ಇದೆ ಎಂದು ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಹೇಳಿದರು. ಈ ಸಂದರ್ಭದಲ್ಲಿ ಸುರೇಶ್ ಜಾಧವ್, ಚಂದ್ರಶೇಖರ್ ಹಾವೇರಿ, ಮಾಂತಪ್ಪ ಸಂಗಾವಿ, ಶಿವಲಿಂಗಪ್ಪ ಜಂಕನಹಳ್ಳಿ, ಸಿದ್ದು ಹಿರೇಮಠ್, ಮಾಜಿ ಮೇಯರ್ ರವಿ ಹೊನ್ನಳ್ಳಿ, ರಾಹುಲ್ ಹೊನ್ನಳ್ಳಿ, ಸೂರ್ಯಕಾಂತ್ ನೀಲೂರ್, ಮಲ್ಲಿಕಾರ್ಜುನ್ ಕನ್ವಕರ್, ಕಿರಣ್ ವಾಲಿಕಾರ್, ಪ್ರಶಾಂತ್ ಕಾಂತಿ ಹಾಗೂ ಸ್ಥಳೀಯ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ನಮ್ಮ 20 ಲಕ್ಷ ರೂಪಾಯಿದಲ್ಲಿ ಒಂದು ಗ್ರಂಥಾಲಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಂದು ಊರುಗಳಿಗೆ ಗುಡಿ ಗುಂಡಾರಕ್ಕಿಂತ ಗ್ರಂಥಾಲಯಗಳನ್ನು ಕಟ್ಟ್ರಿ, ಶಾಲೆಗಳನ್ನ ಕಟ್ಟ್ರಿ ಅಂತಕ್ಕಂಥ ಏನು ನಮಗೆ ಆದೇಶಿತ್ತು. ಅದರ ಪ್ರಕಾರ ಎಲ್ಲರ ಬೇಡಿಕೆ ಪ್ರಕಾರ ಇಲ್ಲಿ ಗ್ರಂಥಾಲಯ ಕಟ್ಟಡ ಕೂಡ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಅದೇ ರೀತಿ CMIDP ಯೋಜನೆ BR ಅಂಬೇಡ್ಕರ್ ಸಮುದಾಯ ಭವನ ನಾವು ಇದು 2.5 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿಸಿದ್ದೀವಿ. ಇದಕ್ಕೆ ಹೈಮಾಸ್ವರೆಗೆ ಏನಪ್ಪ ಅಂದ್ರೆ ಅಲ್ಲಿ ಜಾಗ ಕೆಳಗಡೆ ಮತ್ತು ಮೇಲುಗಡೆ ಊಟದ ಕೋಣೆ ಇವೆಲ್ಲ ಸೇರಿ ಏನಪ್ಪ ಅಂದ್ರೆ ಮಹದೇವಪ್ಪ ಮಂತ್ರಿಗಳೇನಪ್ಪ ಅಂದ್ರೆ ನಮ್ಗೆ 10 ಕೋಟಿ ರೂಪಾಯಿ ಖರ್ಗೆ ಸಾಹೇಬ್ರ ಕೈಲಿ ಫೋನ್ ಮಾಡಿಸಿ ಬಸವನಗರಕ್ಕೆ 3 ಕೋಟಿ ರೂಪಾಯಿ, ಇಲ್ಲಿ 2 ಕೋಟಿ ರೂಪಾಯಿ, ಅಲ್ಲಿ ರಾಜಾಪುರ ಮತ್ತು ಹೀರಾಪುರದಲ್ಲಿ ಕೂಡ 2 ಕೋಟಿ ರೂಪಾಯಿ ಮತ್ತು ಬೇರೆ ಬೇರೆ ಇದರಲ್ಲಿ ಏನಪ್ಪ ಅಂದ್ರೆ ನಾವು 10 ಕೋಟಿ ರೂಪಾಯಿ ಲಿಸ್ಟ್ ಕೊಟ್ಟಿದ್ದು. ಕಾರಣಾಂತರಗಳಿಂದ ಅದು ಕೊಡ್ತೀನಿ ಅನ್ನೋದ್ರಿಗೆ ಸರ್ಕಾರದಲ್ಲಿ ಬದಲಾವಣೆ ಆಯಿತು. ಅದಕ್ಕೆ ನಾವು ಏನಪ್ಪ ಅಂದ್ರೆ ಸ್ವಲ್ಪ ಹಣ ಇಟ್ಟಿದ್ದೇವೆ. ಇಲ್ಲಿ ಅಲ್ಲಿನೂ 1 ಕೋಟಿ ಇಟ್ಟು 3 ಕೋಟಿ ಇರ್ತದೆ ಎಸ್ಟಿಮೇಟ್. ಅಲ್ಲಿ ಇಲ್ಲಿನೂ 45 ಲಕ್ಷ ಇಟ್ಟು ಅವ್ರು ಯಾರಿಗೂ 2 ಕೋಟಿ ಕೊಡ್ತಾರೆ. 2 ಕೋಟಿ 45 ಲಕ್ಷ ರೂಪಾಯಿದಲ್ಲಿ ಈ ಒಂದು ಎಸ್ಟಿಮೇಟ್ ಕಂಪ್ಲೀಟ್ ಆಗ್ತದೆ ಅಂತ ಹೇಳಿ ಇದಕ್ಕೇನಪ್ಪ ಅಂದ್ರೆ ಹಣ ನಾವು ಇಟ್ಟಿರ್ತಕ್ಕಂಥದ್ದು. ಅದಕ್ಕೆ ಈಗ CMIDP ಈ ಬರ್ತಕ್ಕಂಥ ಬಜೆಟ್ನಲ್ಲಿ ಇಮಿಡಿಯೇಟ್ ನೀವು ಸ್ಟಾರ್ಟ್ ಮಾಡಿರಿ, ಏನು ಪ್ಲ್ಯಾನ್ ಮಾಡಿರಿ, ಎಷ್ಟು ಬಜೆಟ್ ಬೇಕಾಗ್ತದೆ ಅದನ್ನೇನಪ್ಪ ಅಂದ್ರೆ ಸಂಪೂರ್ಣ ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲಿ ತನಕ ಗಿಡಗಳು ತೆಗಿಬೇಕು ಅವೆಲ್ಲ ಸ್ಟಾರ್ಟ್ ಮಾಡಿ ಅದು ಎಷ್ಟೇ ಅಮೌಂಟ್ ಬಂದ್ರೂ ಕೂಡ ಆ ಹಣ ಕೊಟ್ಟು ಎಲ್ಲ ಗರೀಬರು ನಮ್ಮ ಮಂದಿ ಏನಪ್ಪ ಅಂದ್ರೆ ಇಲ್ಲೆಲ್ಲ ಲಗ್ನ ಮುಹೂರ್ತ ಕಾರ್ಯಕ್ರಮ ಆಗ್ತಕ್ಕಂಥ ರೀತಿಯಲ್ಲಿ ನಿಮ್ಗೆ ಅನುಕೂಲ ಆಗ್ತಕ್ಕಂಥದ್ದು ಟಾಯ್ಲೆಟ್ ಬ್ಲಾಕ್ ಎಲ್ಲವನ್ನ ಸೇರಿ ರಾಜಶೇಖರ್ ಸರಿಯಾಗಿ ಏನಪ್ಪ ಅಂದ್ರೆ ಒಂದು ದೊಡ್ಡ ದೊಡ್ಡ ಬಡಾವಣೆ ಇವು ಯಾವತ್ತೂ ಕೂಡ ನಮ್ಮ ಪಕ್ಷಕ್ಕೆ ಸಹಾಯ ಮಾಡಿರ್ತಕ್ಕಂಥ ಬಡಾವಣೆಗಳು ಯಾವತ್ತೂ ಕೂಡ ಮರಿಲಿಕ್ಕೆ ಆಗೋದಿಲ್ಲ. ಅದು ಸ್ವಲ್ಪ ಇದರಲ್ಲಿ ಏನಪ್ಪ ಅಂದ್ರೆ ನಾನು ಇಲ್ಲೇ ಇಡ್ಬೋದಿತ್ತು. ಅದು 1-1.5 ಕೋಟಿ ರೂಪಾಯಿ. ಆದ್ರೆ ಮಹದೇವಪುರ್ಗೆ ಸಾಹೇಬರು ಹೇಳಿದರು, ಖರ್ಗೆ ಸಾಹೇಬರು, ನೀನು ನಮ್ಮ ಓಣಿಯಲ್ಲಿ ಬಸವನಗರದಲ್ಲಿ ಈ ಊರು ಓಣಿಯಲ್ಲಿ ಕೊಡು ಅಂತ ಹೇಳಿ ಅವರು ಕೂಡ ಕೊಡ್ತೀನಿ ಅಂತ ಹೇಳಿದ್ರು. ಅದು ಎಲ್ಲಿಂದ ಆದರೂ ತಂದು ಏನಪ್ಪ ಅಂದ್ರೆ ನಾನು ಕಂಪ್ಲೀಟ್ ಹಣವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ದಯಮಾಡಿ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ ಅದನ್ನು ಕಟ್ಟಡ ಪ್ರಾರಂಭ ಮಾಡಬೇಕು. ಅದೇ ಜ್ಯೋತಿರ್ಲಿಂಗ ದೇವಸ್ಥಾನದ ಹತ್ತಿರ ಕೂಡ ಸಮುದಾಯ ಭವನ ಕೇಳಿದ್ರೆ ಅದನ್ನು ಕೂಡ ಈ ಪೂಜೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಇನ್ನುಳಿದಿರ್ತಕ್ಕಂಥದ್ದು ಈ ಮುಂದಿನ ಬಡಾವಣೆ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. RTO ಆಫೀಸ್ 6 ಕೋಟಿ ರೂಪಾಯಿ CRFನಲ್ಲಿ ಹಾಕಿದ್ದೀನಿ. ಇಮಿಡಿಯೇಟ್ ಏನಪ್ಪ ಅಂದ್ರೆ ಟೆಂಡರ್ ಆಗ್ತಕ್ಕಂಥದ್ದಿದೆ. CRF ರೋಡ್ ಇಲ್ಲಿಂದ ಶಾಬಾದ್ ರಸ್ತೆವರೆಗೂ ಮತ್ತು ಅದು ಲಕ್ಷ್ಮೀ ಗುಡಿ ಬಳಿ ದೊಡ್ಡ ರೋಡ್ ಏನಿದೆ ಶಾಬಾದ್ ರೋಡಿಗೆ ಹೋಗ್ತಕ್ಕಂಥದ್ದು ಅದನ್ನು 3 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ಇದ್ರಾಗ ಏನಪ್ಪ ಅಂದ್ರೆ ಅದನ್ನು ಕೂಡ ಟೆಂಡರ್ ಆಗಿದೆ. ಕೆಲಸ ಸ್ವಲ್ಪ ದಿನದಲ್ಲಿ ಅದನ್ನು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು. ಮತ್ತು MG ಅನ್ವಯದಲ್ಲಿ 3 ಕೋಟಿ ರೂಪಾಯಿ ಮತ್ತು ಒಂದು ಹೈಮಾಸು 50 ಲಕ್ಷ ರೂಪಾಯಿ CIMDP ಫಂಡ್ ಒಳಗೆ CC ರಸ್ತೆಗಳು ಈ ಬಡಾವಣೆಗೆ ಹೋಗ್ತಕ್ಕಂಥ CC ರಸ್ತೆಗಳು ಕೂಡ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರನ್ನಾಗಿ ಮಾಡಿದ್ರಿ. ಹಂತವಾಗಿ ಶಾಂತವಾಗಿ ನಾನು ಏನಾದರೂ ಮಾಡಿ ನಿಮ್ಗೆ ಏನು ಬಂದ್ರೆ ಹಣವನ್ನು ತಂದು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡೋಣ. ನಾವು ನೀವು ಸೇರಿ ಸ್ವಲ್ಪ ಏನು ಬಂದ್ರೆ ನಮಗೆಲ್ಲರಿಗೆ ಕರೆಸಿ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರನ್ನಾಗಿ ಮಾಡಿದ್ರಿ. ಇವತ್ತು ಎಲ್ಲ ಬಡಾವಣೆಯಲ್ಲಿ ಕೂಡ ಸಾಕಷ್ಟು ಕೆಲಸಗಳನ್ನು ತಮ್ಮೆಲ್ಲರ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ತಾವೇನು ವಿಶ್ವಾಸ ಮಾಡಿ ನಮ್ಮನ್ನು ಆಯ್ಕೆ ಮಾಡಿದಿರಿ. ನಮ್ಮ ಪಕ್ಷ ಅಧಿಕಾರಿ ಬಂದ ಮೇಲೆ ಇವತ್ತು ಸಾಕಷ್ಟು ಹಣ ಬಿಡುಗಡೆ ಮಾಡಿದೆ. ಮಹಿಳೆಯರಿಗೆ ಕೂಡ 5 ಗ್ಯಾರಂಟಿಗಳು ಕೊಡ್ತಕ್ಕಂಥದ್ದು ಯಾವುದಾದ್ರೂ ಈ ದೇಶದಲ್ಲಿದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ, ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಆಶೀರ್ವಾದದಿಂದ
ಈ ಭಾಗಕ್ಕೆ ಏನಪ್ಪ ಅಂದ್ರೆ 5,000 ಕೋಟಿ ರೂಪಾಯಿ ಬರಬೇಕಾದ್ರೆ ನನಗೆ 10,000 ಕೋಟಿ ಬರ್ತದೆ, 10 ಕೋಟಿನೇ ಬರ್ತದೆ. ಉಳಿಕಿದ MLAಗಳಿಗೆ 120 130 ಬರ್ತದೆ. ಯಾಕಂದ್ರೆ ಡೆವಲಪ್ಡ್ ಏರಿಯಾ ಅಂತ ಹೇಳಿ ನಮಗೆ ಕಡಿಮೆ ಬರ್ತದೆ. ಆದರೂ ಎಲ್ಲೆಲ್ಲಿದು ಯಾರ್ಯಾರ ಬಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಹಣ ತಂದು ಏನಪ್ಪ ಅಂದ್ರೆ ಈ ಸಹಾಯ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ. ಇದಕ್ಕೇನಪ್ಪ ಅಂದ್ರೆ ಇವತ್ತು 5,000 ಕೋಟಿ ಬರಬೇಕಾದ್ರೂ ಅದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಪುಣ್ಯನೇ. ಅವ್ರು ಏನಪ್ಪ ಅಂದ್ರೆ 371 ತನ್ನ ಸಲುವಾಗಿ ಇವತ್ತೆಲ್ಲ ಇಂಜಿನಿಯರ್ಗಳು ಡಾಕ್ಟರ್ಗಳು ಇಷ್ಟೊಂದು ಹಣ ಬರ್ಲಿಕ್ಕೆ ಏನಪ್ಪ ಅಂದ್ರೆ ಅವರೇ ಕಾರಣೀಭೂತರು. ಈ ಒಂದು ಅವ್ರ ರವಿ ಹೊನ್ನಳ್ಳಿ ಅವ್ರು ಹೇಳಿದಾಗ ಯಾವಾಗ ಕಾಂಗ್ರೆಸ್ ಪಕ್ಷದ ಅಧಿಕಾರ ಬಂದದ ಅವಾಗ ಏನಪ್ಪ ಅಂದ್ರೆ ಕೆಲಸ ಆಗ್ತದೆ. ಇದು ಕೂಡ ತಮ್ಗೆಲ್ಲ ಗೊತ್ತಂದ್ರೆ ಸುಮ್ಮನೆ ಬಡಾಯಿ ಕೂತ್ಕೊಂಡು 20 ವರ್ಷ ಏನು ಕಟ್ಟಿ ಹಾಕ್ಲಾರ್ದವ್ರು ಅಲ್ಲಂ ಪ್ರಭು ಏನ್ ಮಾಡ್ದೆ ಬಂದ್ ಅಂತ ಹೇಳಿ ಭಾಷಣ ಮಾಡಿ ಟಿವಿಯಲ್ಲಿ ಏನಪ್ಪ ಅಂದ್ರೆ ಒದರ್ತಕ್ಕಂಥ ಕೆಲಸ ನೋಡ್ತೀನಿ ನಾನು. ಅದಕ್ಕೆ ನಾವು ಮಾಡಿದ್ದು ಕಣ್ಣಾರೆ ಕಾಣ್ತೀವಿ. ನಾವು ಮಾಡಿದ್ದು ಪಂಚ್ ಗ್ಯಾರಂಟಿಗಳು ಸಾಕು. 5 ಗ್ಯಾರಂಟಿಗಳು ಎಲ್ಲಾ ಜಾತಿ ಬಡವರಿಗೆ ಎಲ್ಲ BJPಗೆ ಹಾಕಿದವ್ರಿಗೂ ಹೋಗ್ತಾವ ರೊಕ್ಕ. ಏನು BJPಗೆ ಹಾಕಿದವ್ರಿಗೆ ಕಳ್ಸಲ್ಲ ನಾವು ಅವ್ರಿಗೂ ಕೊಡ್ತೀವಿ. ಅವು ತಗೊಂಡು ಮಾತಾಡ್ತಾರ. ನಾವು ತಗೋತೀವಲ್ಲಪ್ಪ ಇವು ಕಾಂಗ್ರೆಸ್ ರೊಕ್ಕ ಬಂದು ವಾಪಸ್ ನಾವು ಓಟ್ ಹಾಕಿಲ್ಲ ಅಂತ ಕೊಡಂಗಿಲ್ಲ. ಏನ್ ಮಾಡ್ರಿ ಇವ್ರ ಕೇಳ್ತಾರೆ. ಏನ್ ಮಾಡ್ಯಾವ ನಿಮ್ಮ ಅಕೌಂಟಿಗೆ ಹೋಗ್ತಾವ ನೋಡ್ಕೋರಪ್ಪ ನಿಮ್ಮ ಮನ್ಯಾಗ ಅಂದ್ರೂ ಕೇಳಂಗಿಲ್ಲ ಅವು. ಅದಕ್ಕೆ ಏನಪ್ಪ ಅಂದ್ರೆ ಆ ರಾಜಕೀಯ ಮಾತನಾಡೋದಿಲ್ಲ. ತಮ್ಗೆಲ್ಲರೂ ಆಶೀರ್ವಾದ ಮಾಡಿದ್ರಿ, ತಮ್ಗೆಲ್ಲರಿಗೂ ಹೊಂದಿಸಿ ತಡವಾದ್ರೂ ಕೂಡ ಇವತ್ತಿನ ದಿವಸ ವಾರ್ಡ್ ನಂಬರ್ 47ರಲ್ಲಿ ಮಾನ್ಯ ಶಾಸಕರಂತ ದಕ್ಷಿಣ ಮತಕ್ಷೇತ್ರದ ಶಾಸಕರಂತ ಅಲ್ಲಂಪುರ ಪಾಟೀಲ್ ಅವರು ಒಂದು ಸಂಧವ ಭವನ ವಿಶೇಷ CM ಪ್ಯಾಕೇಜ್ನಲ್ಲಿ ವಿಶೇಷ ಅನುದಾನದಲ್ಲಿ ಸಂಧವ ಭವನ ಅಂಬೇಡ್ಕರ್ ಭವನದಲ್ಲಿ 48 ಲಕ್ಷ ರೂಪಾಯಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಬುದ್ಧ ವಿವಾರದಲ್ಲಿ ಒಂದು ಭವನವನ್ನು 20 ಲಕ್ಷ ರೂಪಾಯಿ ಅನುದಾನದಲ್ಲಿ ವಿಶೇಷ ಅನುದಾನದಲ್ಲಿ ಅದನ್ನು ಇವತ್ತಿನ ದಿವಸ ಉದ್ಘಾಟನೆ ಆಗಿದೆ. ಅದೇ ರೀತಿಯಾಗಿ ಪ್ರಶಾಂತ್ ನಗರ್ ಎದಲ್ಲಿ ಒಂದು ಭವನ ಕಲ್ಯಾಣ ಮಂಟಪ ಭವನವನ್ನು 25 ಲಕ್ಷ ರೂಪಾಯಿದಲ್ಲಿ ಇವತ್ತಿನ ದಿವಸ 3 ಕಾಮಗಾರಿಗಳನ್ನು ಇವತ್ತು ಮಾನ್ಯ ಶಾಸಕರಂತ ಅಲ್ಲಂಪುರ ಪಾಟೀಲರು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಮ್ಮ ವಾರ್ಡ್ ವತಿಯಿಂದ ಮತ್ತು ಎಲ್ಲ ಪ್ರಶಾಂತ್ ನಗರ ಕಾಲನಿಯ ಅಧ್ಯಕ್ಷರ ಮತ್ತು ಎಲ್ಲ ಪದಾಧಿಕಾರಿ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಮೊದಲು ಒಪ್ಪಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ವಾರ್ಡ್ನಲ್ಲಿ ಅನೇಕ ಕಾಮಗಾರಿಗಳನ್ನು ಮುಂದಿನ ಬರುವ ದಿನಗಳಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ 1 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಮತ್ತು ಇದು ಮೇನ್ ರೋಡ್ ಶಾಬಾದ್ ರೋಡ್ ಮೇನ್ ರೋಡ್ ಮತ್ತು ಆಟೋ ಕ್ರಾಸ್ದಿಂದ 6.5 ಕೋಟಿ ರೂಪಾಯಿ ಟೆಂಡರ್ ಪ್ರೊಸೆಸ್ಸಲ್ಲಿ ಇದೆ ಅಂತ ಹೇಳಿದರೆ, ಮತ್ತು ಅಮ್ಮಭವನ ಗುಡಿಯಿಂದ ಇದು ಶಾಬಾದ್ ರೋಡಿಗೆ ಬರುವಂಥ 3 ಕೋಟಿ ರೂಪಾಯಿ ಆಲ್ರೆಡಿ ಉದ್ಘಾಟನೆ ಮಾಡಮಂತ ಹೇಳಿದ್ದಾರೆ. ಅನೇಕ ಕೆಲಸಗಳನ್ನು ಇವತ್ತು ಮಾನ್ಯ ಶಾಸಕರು 3 ವರ್ಷದಲ್ಲಿ ಅನೇಕ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ವಾರ್ಡ್ ವತಿಯಿಂದ ನಮ್ಮ ಎಲ್ಲರ ವತಿಯಿಂದ ಧನ್ಯವಾದ ಹೇಳ್ತೇನೆ.